ಶೆಫ್ ಚಿದಂಬರ ಇದು ಆನಂದ್ ರಾಜ್ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಚಿದಂಬರ ಒಬ್ಬ ಶೆಫ್, ಅವನಿಗೆ ಅವನದೇ ಆದ ಒಂದು ರೆಸ್ಟೋರೆಂಟ್ ಅಂತ ಇರುತ್ತೆ. ಆದರೆ ಅದು ಈಗ ಅವನ ಕೈಯಲ್ಲಿ ಇರೋದಿಲ್ಲ. ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ಅವನಿಗೆ ದುಡ್ಡು ಬೇಕಿರುತ್ತೆ ಆ್ಯಂಡ್ ಆ ಪ್ರಾಪರ್ಟಿಯ ಪೇಪರ್ಸ್ ಕೂಡ ಬೇಕಿರುತ್ತೆ. ಸೊ ಇದನ್ನು ಸಾಲ್ವ್ ಮಾಡ್ಕೊಳ್ಬೇಕು ಅಂತ ಬಂದಂಥ ಒಂದು ಅವಕಾಶಕ್ಕೆ ಅವನು ಒಪ್ಕೊಳ್ತಾನೆ. ಆ್ಯಂಡ್ ಅಲ್ಲಿಂದ ಏನೇನಾಯಿತು, ಅವನ ಲೈಫ್ ಎಲ್ಲಿಗೆ ಹೋಯಿತು ಆ್ಯಂಡ್ ಇಲ್ಲಿರೋ ಟ್ವಿಸ್ಟ್ಗಳೇನು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಇದರಲ್ಲಿನ ಪಾಸಿಟಿವ್ಸ್ ಬಗ್ಗೆ ಮಾತನಾಡೋದಾದರೆ, ಈ ಸಿನಿಮಾದ ಟ್ಯಾಗ್ ಲೈನ್ ಇರೋದು ಟೇಸ್ಟಿ ಟ್ವಿಸ್ಟ್ಸ್ ಅಂತ. ಅವು ಟೇಸ್ಟಿ ಆಗಿದ್ವಾ ಇಲ್ವಾ ಅನ್ನೋದನ್ನು ಸೈಡ್ಗೆ ಇಟ್ಟರೆ ಅಲ್ಲಲ್ಲಿ ಸಣ್ಣದಾಗಿ ಇಂಟ್ರೆಸ್ಟ್ ಹುಟ್ಟಿಸೋವಂಥ ಅಂಶಗಳಿದ್ವು ಅಂತ ಹೇಳ್ಬೋದು. ಇವನ್ ಓವರಾಲ್ ಆಗಿ ನೋಡಿಕೊಂಡ್ರು ಸಹ ಓಕೆ, ಒಂದು ಥ್ರಿಲ್ಲರ್ನ ನೀಟಾಗಿ ಮಾಡಬಹುದಾದಂಥ ಅಥವಾ ಅವುಗಳನ್ನೇ ಇನ್ನೊಂಚೂರು ಡೆವಲಪ್ ಮಾಡಬಹುದಾದಂಥ ಐಡಿಯಾಗಳು, ಸಿಚುವೇಶನ್ಗಳು ಇಲ್ಲಿದ್ವು ಅಂತ ಹೇಳ್ತೀನಿ. ಸೊ ಅದು ಇದರ ಪಾಸಿಟಿವ್. ಆಲ್ಸೋ ಸಿಚುವೇಶನಲ್ ಕಾಮಿಡಿ ಟ್ರೈ ಮಾಡಿದ್ದಾರೆ ಡೈಲಾಗ್ಗಳ ಕೌಂಟರ್ಗಳ ಮೂಲಕ. ಸೊ ಅದು ಇಲ್ಲಿ ಕಮ್ಮಿ ಆಗುತ್ತೆ, ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿಯಲ್ಲಿ ವೆರಿ ರೇರ್ ಅಂತಲೇ ಹೇಳ್ಬೋದು. ಸೊ ಆ ಪ್ರಯತ್ನ ಇಷ್ಟ ಆಯಿತು. ಹಾಗೆಯೇ ಡಾರ್ಕ್ ಕಾಮಿಡಿ ಅಂತ ಇದನ್ನು ಪ್ರಮೋಟ್ ಮಾಡಿದ್ದಾರೆ, ಬಟ್ ಆ ಥರದ್ರಲ್ಲಿ ಇದು ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿ ಇರಲಿಲ್ಲ. ಬಟ್ ಪ್ರಯತ್ನ ಇದೆ, ಅದು ಕಾಣುತ್ತೆ. ಇನ್ನು ಪರ್ಫಾರ್ಮೆನ್ಸಸ್ ಅಂತ ತಗೊಂಡ್ರೆ ಅದು ಸಿಚುವೇಶನ್ಸ್ ಕ್ರಿಯೇಟ್ ಆಗಿದ್ದಾವೆ, ಅದಕ್ಕೆ ತಕ್ಕಂತೆ ಪಾತ್ರಗಳು ಹಾಗೆ ಆ್ಯಕ್ಟರ್ಸ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಅನಿರುದ್ಧ್ ಅವರು, ನಿಧಿ ಸುಬ್ಬಯ್ಯ ಅವರು ಹಾಗೆ ಶರತ್ ಲೋಹಿತಾಶ್ವ ಅವರು. ಇನ್ನು ಇಲ್ಲಿನ ನೆಗೆಟಿವ್ಸ್ ಕಡೆ ಬರೋದಾದರೆ, ಆಗಲೇ ಹೇಳಿದ ಹಾಗೆ ಇಲ್ಲಿ ಟ್ವಿಸ್ಟ್ ಇದ್ದಾವೆ, ಒಂದಷ್ಟು ಮೆಟೀರಿಯಲ್ ಅಂತಾನು ಸಂದರ್ಭಗಳಿಂದ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಬಟ್ ಅದು ಯಾವುದನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ. ನೀವು ಸ್ಪೆಷಲಿ ಬರೆಯೋರಾಗಿದ್ದರೆ ನಿಮಗೆ ಅನಿಸುತ್ತೆ, ಅರೆ ಇದೊಂದು ಪಾಯಿಂಟ್ ಇತ್ತು, ಇದನ್ನು ಎಷ್ಟು ಚೆನ್ನಾಗಿ ತೊಗೊಂಡು ಬರಬಹುದಿತ್ತು, ಇದೇ ಟೋಟಲ್ ಆಗಿ ಹೆವಿ ಇಂಪ್ಯಾಕ್ಟನ್ನು ಕೊಟ್ಟಿರೋದು. ಹೀಗೆ ಆಲ್ಸೋ ಸಿನಿಮಾದ ಗ್ರಾಫ್ ಕೂಡ ಅಷ್ಟೇ, ಒಂದು ಪೆಂಡುಲಮ್ ರೀತಿ ಅಲ್ಲಾಡ್ತಾ ಇರುತ್ತೆ. ಒಂದು ಸಿಚುವೇಶನ್ ಅದು ಇಂಟ್ರೆಸ್ಟಿಂಗ್ ಆಗಿ ಇದೆ, ಓಕೆ ಏನೋ ಬಿಲ್ಡ್ ಆಯಿತು ಅನ್ನೋ ಅಷ್ಟರಲ್ಲಿ ಇನ್ನೊಂದೇನೋ ತರ್ತಾರೆ, ಅಲ್ಲಿ ಕಾಮಿಡಿ ಟ್ರೈ ಮಾಡಿದ್ದಾರೆ, ಮತ್ತೆ ಸಿಚುವೇಶನ್, ಮತ್ತೆ ಈ ಥರದ ಡಿಸ್ಟ್ರಾಕ್ಷನ್. ಸೊ ಸಿನಿಮಾ ಸೀಟೆಡ್ ಥ್ರಿಲ್ಲರ್ ಆಗಲ್ಲ. ಆ್ಯಂಡ್ ಟ್ವಿಸ್ಟ್ಗಳನ್ನು ರಿವೀಲ್ ಮಾಡಿದ ರೀತಿಯೂ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿ ಅಥವಾ ಸ್ಯಾಟಿಸ್ಫೈಯಿಂಗ್ ಆಗಿ ಇರಲಿಲ್ಲ. ಲೂಪ್ ಹೋಲ್ಗಳಿದ್ದಾವೆ, ಒಂದಷ್ಟನ್ನು ನಾವೇ ಸಿನಿಮ್ಯಾಟಿಕ್ ಲಿಬರ್ಟಿ ಅಂತ ತಗೊಳ್ಬೇಕಾಗತ್ತೆ. ಅದೇ ಇಟ್ಸ್ ಲೈಕ್ ಈಗ ನಾವು ಥ್ರಿಲ್ಲರ್ಗಳಲ್ಲಿ ಪಾಯಿಂಟ್ಸ್ ಅಂತ ಮಾರ್ಕ್ ಮಾಡ್ಕೊಳ್ತೀವಿ, ಓಕೆ ಇಲ್ಲಿಂದ ಇಲ್ಲಿಗೆ ಇಷ್ಟು ಸಮಯದಲ್ಲಿ ಇವೆಲ್ಲ ಒಂದು ಇಂಪ್ಯಾಕ್ಟ್ನ ಕೊಡಬಹುದು ಅಂತ. ಅವು ಒಂದಷ್ಟು ಇದ್ವು, ಬಟ್ ಅವುಗಳನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ. ಅವುಗಳನ್ನ ರಿವೀಲ್ ಮಾಡಿರೋ ರೀತಿ ಕೂಡ ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ. ಇಷ್ಟಿದ್ರೆ ಸಾಕು ನಡೆಯುತ್ತೆ ಅನ್ನೋ ಥರದ ಫೀಲಿಂಗ್ ಕಾಣಿಸ್ತು, ಸ್ಪೆಷಲಿ ಇಲ್ಲಿನ ರೈಟಿಂಗ್ನಲ್ಲಿ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದೇ ಸಿನಿಮಾದ ರೀತಿಯೇ ಇಲ್ಲಿ ಅಡುಗೆ ಆಗಿತ್ತು. ಅದರಲ್ಲಿ ಬೇಳೆ ಕಾಳುಗಳು ಕೂಡ ಇದ್ವು, ಬಟ್ ಅವು ಅಷ್ಟು ಬೆಂದಿರಲಿಲ್ಲ, ಅಷ್ಟು ರುಚಿ ಕೊಡಲಿಲ್ಲ ಅಂತ ಹೇಳ್ತೀನಿ. ಥ್ರಿಲ್ಲರ್ ಎಲಿಮೆಂಟ್ಸ್ ಹಾಗೆ ಡಾರ್ಕ್ ಕಾಮಿಡಿ ಕಡೆ ಒಂದಷ್ಟು ಪ್ರಯತ್ನ ಇತ್ತು, ಅವು ಸಿನಿಮಾನ ಅಲ್ಲಲ್ಲಿ ಇಂಟ್ರೆಸ್ಟಿಂಗ್ ಮಾಡಿದ್ವು ಅಂತಲೂ ಹೇಳ್ಬೋದು. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗೆ ಅನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆಸ್ ಯೂಶುವಲ್ ಮತ್ತೆ ಸಿಗೋಣ.